ನಮಸ್ಕಾರ. ಸಮಸ್ತ ಸಂಹಿತಾ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು IIT ಧಾರವಾಡದಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತಾ ಇದ್ದೇನೆ. IIT ಧಾರವಾಡದಲ್ಲಿ ಒಟ್ಟು 12 ಹುದ್ದೆಗಳು ಭರ್ತಿ ನಡೆಯುತ್ತಿದ್ದು, ಈ ಹುದ್ದೆಗಳ ವಿವರ ಹೀಗಿದೆ. ಅಡ್ಮಿನಿಸ್ಟ್ರೇಟಿವ್ ಪೊಸಿಷನ್ಸ್ ಅಂದರೆ ಆಡಳಿತದಲ್ಲಿ ಅಸಿಸ್ಟೆಂಟ್ ರಿಜಿಸ್ಟ್ರಾರ್ 2 ಹುದ್ದೆಗಳು, ಜೂನಿಯರ್ ಸೂಪರಿಂಟೆಂಡೆಂಟ್ 3 ಹುದ್ದೆಗಳು ಹಾಗೂ ಜೂನಿಯರ್ ಅಸಿಸ್ಟೆಂಟ್ಗೆ 2 ಹುದ್ದೆಗಳು ಖಾಲಿ ಇವೆ. ಟೆಕ್ನಿಕಲ್ ಪೊಸಿಷನ್ನಲ್ಲಿ ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ CSC, CCS ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಹಾಗೂ BSBEಯಲ್ಲಿ ತಲಾ 1 ಹುದ್ದೆಗಳು ಖಾಲಿ ಇವೆ. ಈ ಎಲ್ಲ ಹುದ್ದೆಗಳ ಸಂಪೂರ್ಣ ವಿವರ ತಿಳಿಯೋಣ ಬನ್ನಿ. ಅಸಿಸ್ಟೆಂಟ್ ರಿಜಿಸ್ಟ್ರಾರ್ ಸಂಬಂಧಿತ ವಿಷಯದಲ್ಲಿ ಕನಿಷ್ಠ 55 ಅಂಕಗಳೊಂದಿಗೆ ಸ್ನಾತಕೋತ್ತರ ಪದವಿ ಅಥವಾ ತತ್ಸಮಾನ CGPAಯನ್ನು ಇವರು ಹೊಂದಿರಬೇಕು. 6 ವರ್ಷದ ಉದ್ಯೋಗ ಅನುಭವ ಇವರಿಗೆ ಇರಬೇಕಾಗತ್ತೆ ಅಭ್ಯರ್ಥಿಗೆ. ಫೈನಾನ್ಸ್ ಮತ್ತು ಅಕೌಂಟ್ಸ್, ಎಸ್ಟಾಬ್ಲಿಷ್ಮೆಂಟ್ ಮಟೀರಿಯಲ್ ಮ್ಯಾನೇಜ್ಮೆಂಟ್, ಅಕಾಡೆಮಿಕ್ಸ್, ಸ್ಟೂಡೆಂಟ್ ವೆಲ್ಫೇರ್, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಈ ಥರ ವಿಭಾಗಗಳಲ್ಲಿ ಉದ್ಯೋಗ ಅನುಭವವನ್ನು ಹೊಂದಿರಬೇಕಾಗಿರುತ್ತೆ. IIT, NIT, IISc ಅಂತಹ ಕೇಂದ್ರ ಸರ್ಕಾರಿ ಸಂಸ್ಥೆಗಳಂತಹ ಉನ್ನತ ತಾಂತ್ರಿಕ ಅಥವಾ ಶೈಕ್ಷಣಿಕ ಸಂಸ್ಥೆಗಳ ಕಾರ್ಯವಿಧಾನಗಳ ಪರಿಚಯ ಮತ್ತು ಜ್ಞಾನವನ್ನು ಇವರು ಹೊಂದಿರಬೇಕಾಗತ್ತೆ. ಈ ಹುದ್ದೆಗೆ ವಯೋಮಿತಿ 42 ವರ್ಷ. ಜೂನಿಯರ್ ಸೂಪರಿಂಟೆಂಡೆಂಟ್ ಕನಿಷ್ಠ 55 ಅಂಕಗಳೊಂದಿಗೆ ಪದವಿಯನ್ನು ಹೊಂದಿರಬೇಕು ಅಥವಾ ಈಕ್ವಲೆಂಟ್ CGPAಯನ್ನು ಇವರು ಪಡೆದಿರಬೇಕು. ಹಣಕಾಸು ಮತ್ತು ಖಾತೆಗಳು, ಎಸ್ಟಾಬ್ಲಿಷ್ಮೆಂಟ್ ಮಟೀರಿಯಲ್ ಮ್ಯಾನೇಜ್ಮೆಂಟ್, ಶೈಕ್ಷಣಿಕ, ಸ್ಟೂಡೆಂಟ್ ವೆಲ್ಫೇರ್ ಅಂದರೆ ವಿದ್ಯಾರ್ಥಿ ಕಲ್ಯಾಣ, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಹಾಸ್ಟೆಲ್ ಮ್ಯಾನೇಜ್ಮೆಂಟ್ ಇದರಲ್ಲಿ ಕ್ಲರಿಕಲ್ ಅಥವಾ ಮೇಲ್ವಿಚಾರಣಾ ಅಂದರೆ ಸೂಪರ್ವೈಸರಿ ಮಟ್ಟದಲ್ಲಿ ಕನಿಷ್ಠ 5 ವರ್ಷಗಳ ಉದ್ಯೋಗ ಅನುಭವವನ್ನು ಇವರು ಹೊಂದಿರಬೇಕಾಗಿರುತ್ತೆ. ಇಲ್ಲಿ ವಯೋಮಿತಿ ಬಂದು 34 ವರ್ಷ. ಜೂನಿಯರ್ ಅಸಿಸ್ಟೆಂಟ್ ಹುದ್ದೆಗೆ ಅಭ್ಯರ್ಥಿಯು ಪದವಿಯನ್ನು ಹೊಂದಿರಬೇಕು. ಕನಿಷ್ಠ 55% ಅಂಕ ಅಥವಾ ಸಮಾನ CGPAಯನ್ನು ಇವರು ಮಾಡಿರಬೇಕು. ಇಲ್ಲಿ ವಯೋಮಿತಿ ಬಂದು 27 ವರ್ಷ. ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ CSC, CCS ಕೆಮಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಹಾಗೂ BSBE ಈ ಎಲ್ಲ ಹುದ್ದೆಗಳಿಗೆ 3 ವರ್ಷದ ಡಿಪ್ಲೊಮಾ ಆಗಿರಬೇಕು ಅಭ್ಯರ್ಥಿ. 60% ಅಂಕ ಅಥವಾ CGPA ಅನ್ನು ಹೊಂದಿರಬೇಕು ಮತ್ತು 6 ವರ್ಷಗಳ ಉದ್ಯೋಗ ಅನುಭವ ಇರಬೇಕಾಗತ್ತೆ. ಅಥವಾ ಬ್ಯಾಚುಲರ್ ಡಿಗ್ರಿ BTech ಅಥವಾ BE ಮಾಡಿರಬೇಕು. ಇಲ್ಲಿಯೂ ಕೂಡ ಕನಿಷ್ಠ 60% ಅಂಕವನ್ನು ಗಳಿಸಿರಬೇಕು ಅಥವಾ ಈಕ್ವಲೆಂಟ್ CGPAಯನ್ನು ಅವರು ಮಾಡಿರಬೇಕಾಗಿರುತ್ತೆ. ಮತ್ತು ಇಲ್ಲಿ ಬ್ಯಾಚುಲರ್ ಡಿಗ್ರಿ BTech ಅಥವಾ BE ಮಾಡಿದವರಿಗೆ 5 ವರ್ಷದ ವರ್ಕ್ ಎಕ್ಸ್ಪೀರಿಯನ್ಸನ್ನು ಕೇಳಿರ್ತಾರೆ. ಈ ಎಲ್ಲ ಹುದ್ದೆಗಳ ವಯೋಮಿತಿ 34 ವರ್ಷ. ಅಂದರೆ ಜೂನಿಯರ್ ಟೆಕ್ನಿಕಲ್ ಸೂಪರಿಂಟೆಂಡೆಂಟ್ ಹುದ್ದೆಗೆ 34 ವರ್ಷ ವಯೋಮಿತಿ ಇದೆ. ಅಗತ್ಯವಿರುವ ಅರ್ಹತೆ ಮತ್ತು ಅನುಭವ ಹೊಂದಿರುವ ಅರ್ಜಿದಾರರು ಆನ್ಲೈನ್ ಮೂಲಕ ಮಾತ್ರ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕ ಜುಲೈ 13, 2026. ಆನ್ಲೈನ್ ಅರ್ಜಿ ಮತ್ತು ವಿವರವಾದ ಸೂಚನೆ ಭಾರತೀಯ ತಂತ್ರಜ್ಞಾನ ಸಂಸ್ಥೆ IIT ಧಾರವಾಡದ ವೆಬ್ಸೈಟ್ನಲ್ಲಿ ದೊರೆಯುತ್ತದೆ. ಈ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ನೀವು ಲಿಂಕನ್ನು ಕ್ಲಿಕ್ ಮಾಡಿ ಅಲ್ಲಿ ಅವ್ರದ್ದು ಅಡ್ವರ್ಟೈಸ್ಮೆಂಟ್ ಇದೆ ಮತ್ತು ಆನ್ಲೈನ್ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕನ್ನೋದು ಅವರು ತಮ್ಮ ವೆಬ್ಸೈಟ್ನಲ್ಲಿ ಕೂಡ ಕೊಟ್ಟಿರ್ತಾರೆ. ಅದನ್ನು ಫಾಲೋ ಮಾಡಿ ನೀವು ಅರ್ಜಿಯನ್ನು ಹಾಕ್ಬೋದು. ಈ ಮಾಹಿತಿ ನಿಮಗೆ ಉಪಯುಕ್ತ ಆಗ್ತದೆ ಅನ್ಕೋತೀನಿ. ಇವತ್ತಿಗೆ ಇಷ್ಟೇ. ಮತ್ತೊಂದು ದಿನ ಇನ್ನೊಂದು ಹೊಸ ಮಾಹಿತಿಯೊಂದಿಗೆ ನಿಮ್ಮ ಜೊತೆಗೆ ಬರ್ತೇನೆ. ಧನ್ಯವಾದಗಳು. ನಮಸ್ಕಾರ.